ವೆಲ್ಕಮ್ ಬ್ಯಾಕ್. ಏಪ್ರಿಲ್ 19ರಂದು ತಮಿಳುನಾಡಿನಲ್ಲಿ ಚುನಾವಣೆ ನಡೆಯಲಿದೆ. ಏಪ್ರಿಲ್ 19ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಬಾರಿ ತಮಿಳುನಾಡಿನಲ್ಲಿ ಏನಾದರೂ ಮಾಡಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಒಂದು ತಯಾರಿಯಲ್ಲಿದೆ. ಬಿಜೆಪಿ ಮತ್ತು NDA ಅಭ್ಯರ್ಥಿಗಳ ಪರ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ರೀತಿಯಲ್ಲಿ ಮತಯಾಚನೆ ಮಾಡಿದರು. ಅವರ ಕೈಯಲ್ಲಿ ಕಮಲದ ಒಂದು ಗುರುತಿತ್ತು. DMKಯ ಇಡೀ ಕುಟುಂಬ ತಮಿಳುನಾಡನ್ನು ಲೂಟಿ ಮಾಡ್ತಾ ಇದೆ. DMKಯು ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ, ಮಾರಕವಾಗಿದೆ. ಕಾಂಗ್ರೆಸ್ ಮತ್ತು DMK ಹಿಂದೂ ಧರ್ಮದ ನಾಶಕ್ಕಾಗಿ ಹೋರಾಡ್ತಾ ಇದೆ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಕಿಡಿಕಾರಿದ್ರು. ಏನು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಕೇಳಿಸ್ಕೊಳ್ಳಿ. तमिलनाडु तो शक्ति की उपासना करने वाले लोगों की धरती है, लेकिन इंडिया अलायंस के लोग इसी शक्ति का भी अपमान करते हैं। आपको याद होगा कांग्रेस के युवराज ने क्या कहा है, हिंदू धर्म में जो शक्ति है वो उस शक्ति का विनाश करेंगे। यही मानसिकता DMK की भी है। ये लोग एक सनातन के विनाश की बात करते हैं, राम मंदिर का बहिष्कार करते हैं। ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಿರಂತರವಾಗಿ ನರೇಂದ್ರ ಮೋದಿಯವರು ದಕ್ಷಿಣ ಭಾರತದ ಪ್ರವಾಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ತಮಿಳುನಾಡು, ಸೆಂಗೋಲ್ ಇರ್ಬೋದು ಅಥವಾ ಕಾಶಿ ವಿಚಾರ ಇರ್ಬೋದು. ತಮಿಳುನಾಡಿಗೂ ಕಾಶಿಗೂ ಒಂದು ಸಂಬಂಧವು ಹೇಳ್ತಾರೆ. ಸೆಂಗೋಲ್ಗೂ ತಮಿಳುನಾಡಿಗೂ ಸಂಬಂಧ ಹೇಳ್ತಾರೆ. ಚೀನಾದ ಪ್ರಧಾನಿಗಳು ಚೀನಾದ ಅಧ್ಯಕ್ಷ ಬಂದಾಗ ಮಹಾಬಲಿಪುರಂಗೆ ಕರ್ಕೊಂಡ್ಬರ್ತಾರೆ. ಈ ಬಾರಿ ಪ್ರಶಾಂತ್ ಕಿಶೋರ್ ಒಂದು ಮಾತನ್ನು ಹೇಳಿದ್ದಾರೆ, 2 ಅಂಕಿ ಅಂಶದ ವೋಟ್ ಶೇರ್ ಸಿಗುತ್ತೆ BJPಗೆ ಅಂತೇಳಿ. ಭಾಳ ಆಶ್ಚರ್ಯ ಮೂಡಿಸುತ್ತೆ. ಅಣ್ಣಾಮಲೆಯಲ್ಲಿ ಅಧ್ಯಕ್ಷ ಆಗಿದ್ದಾರೆ. ಮೋದಿಯವರ ಈ ಮಿಷನ್ ಸೌತ್ ಏನಿದು? ನಿರಂತರವಾಗಿ ದಕ್ಷಿಣ ಭಾರತದಲ್ಲಿ ನರೇಂದ್ರ ಮೋದಿ ಪ್ರಚಾರ ಮಾಡ್ತಾನೇ ಇದ್ದಾರೆ. BJP ಪ್ರಬಲವಾಗಿರೋ ರಾಜ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಎಲ್ಲಿ BJP ಸ್ಟ್ರಾಂಗ್ ಇದೆ ಅಲ್ಲಿ ಹೋಗ್ತಾನೇ ಇಲ್ಲ, ಎಲ್ಲಿ ಸ್ಟ್ರಾಂಗ್ ಇಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ BJP ಸೋತ ಕಡೆಯಷ್ಟೇ ಮೋದಿ ಅಬ್ಬರದ ಪ್ರಚಾರ. ಮೊನ್ನೆ ಒಂದು ಸ್ಟೋರಿ ಹೇಳಿದ್ದೆ ನಾನು. 140 ಕ್ಷೇತ್ರಗಳಲ್ಲಿ BJP ಒಂದೋ ಸ್ಪರ್ಧೆ ಮಾಡಿಲ್ಲ, ಒಂದೋ ಸೋತಿದೆ. ಆ 140 ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಅದರಲ್ಲಿ 70 ಬಂದರೂ ಕೂಡ ಸಾಕು. ಹಾಗಿದ್ದಾಗ ನಾವು 370 ರೀಚ್ ಆಗ್ತೀವಿ ಅಂತೇಳಿ ಗೆದ್ದೇ ಗೆಲ್ಲುವ ಕ್ಷೇತ್ರಗಳತ್ತ ಕಣ್ಣು ಕೂಡ ಹಾಯಿಸ್ತಾ ಇಲ್ಲ ನರೇಂದ್ರ ಮೋದಿ. ಎಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ? ಕೇರಳ ಒಂದೇ ಒಂದು ಸೀಟ್ ಬಂದಿಲ್ಲ, ತಮಿಳುನಾಡು. ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ತಮಿಳುನಾಡಿನಲ್ಲಿ ಶೇಕಡವಾರು ಮತ 2 ಅಂಕಿ ತಲುಪಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೇನೆ ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಆ ಮಾತನ್ನು ಹೇಳಿದರು, 2 ಅಂಕಿ ತಲುಪತ್ತೆ ಅಂತ ಹೇಳಿದರು. ತೆಲಂಗಾಣದಲ್ಲಿ ನಂಬರ್ 1 ಆಗುತ್ತೆ ಅಂತ ಹೇಳಿದರು. ಕೇರಳದಲ್ಲಿ ಈ ಬಾರಿ BJPಯ ಖಾತೆ ತೆರೆಯಲು ರಣತಂತ್ರ ಹೆಣೆಯಲಾಗ್ತಾ ಇದೆ. ತೆಲಂಗಾಣದಲ್ಲಿ ಮೊದಲ ಸ್ಥಾನಕ್ಕೆ ಏರಲು ತಂತ್ರ ಮಾಡಿದೆಯಂತೆ BJP. ಕೈಪಡೆಯಲ್ಲ BJP. ಪ್ರಶಾಂತ್ ಕಿಶೋರ್ ಅದನ್ನೇ ಹೇಳಿದರು. ವೆಸ್ಟ್ ಬೆಂಗಾಲಲ್ಲೂ ಕೂಡ ಟಾಪ್ ಆಗುತ್ತೆ ಅಂತ ಹೇಳಿದರು. ಒರಿಸ್ಸಾದಲ್ಲಿ ಟಾಪ್ ಆಗುತ್ತೆ ಅಂತ ಹೇಳಿದರು. ಇಲ್ಲೆಲ್ಲ ಯಾವತ್ತೂ BJP ಇರಲೇ ಇಲ್ಲ. NDA 400+ ಆಗಬೇಕು ಅಂದರೆ BJP ದಕ್ಷಿಣವನ್ನು ಗೆಲ್ಲಲೇಬೇಕು. ಅದನ್ನು ಪರಿಪೂರ್ಣಗೊಳಿಸುವುದಕ್ಕೆ ನರೇಂದ್ರ ಮೋದಿ ದಕ್ಷಿಣ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಈಗ ಒಂದು ಬ್ರೇಕ್. ಹಾಗಿದ್ರೆ ಕೇವಲ ಪಾದಯಾತ್ರೆ ಮಾಡಿದರೆ, ಕೇವಲ ರೋಡ್ ಶೋ ಮಾಡಿದರೆ ಗೆದ್ದು ಬಿಡ್ತಾರಾ ತಮಿಳುನಾಡಿನಲ್ಲಿ? ತಮಿಳುನಾಡಿನಲ್ಲಿ BJPಗೆ ಒಂದು ಪ್ರಬಲವಾದಂಥ ಅಸ್ತ್ರ ಸಿಕ್ಕಿದೆ. ಈ ಅಸ್ತ್ರ BJP ಲೆಕ್ಕಾಚಾರದ ಪ್ರಕಾರ ವರ್ಕೌಟ್ ಆದರೆ ತಮಿಳುನಾಡಿನಲ್ಲಿ BJP ಒಂದು ದೊಡ್ಡ ಮಟ್ಟದ ಲಾಂಗ್ ಜಂಪನ್ನು ಹೊಡಿಬೋದು ರಾಜಕೀಯ ವಲಯದಲ್ಲಿ. ಏನದು? ಇಂದಿರಾ ಗಾಂಧಿ ಮಾಡಿದಂಥ ಒಂದು ಎಡವಟ್ಟಂತೆ. ಏನಾಗಿದೆ ಅಂತಂದರೆ, ಭಾಳ ಮುಖ್ಯವಾಗಿ ಕಚ್ಚತ್ತೀವು ದ್ವೀಪ ಇದು ಭಾರತದ್ದಾಗಿತ್ತು. ಅದನ್ನು ಶ್ರೀಲಂಕಾಗೆ ಬಿಟ್ಕೊಟ್ಟಿದ್ದಾರೆ ರಾಜ್ಯದ ಅಧಿಪತಿ ಆಗೋದಕ್ಕೆ. ಅದು ಕೂಡ ದೇವೇಗೌಡರ ನಂತರ ಯಾರು ಅಂತ ಒಂದು ಚರ್ಚೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒಂದು ಸುದ್ದಿ ಹಬ್ಬಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಜೊತೆ CM ಸಿದ್ದರಾಮಯ್ಯ ಸಭೆ ಮಾಡ್ತಾ ಇದ್ರಂತೆ. ಅಲ್ಲಿ ಒಬ್ಬ ಕಾರ್ಯಕರ್ತ ಕೇಳಿದ್ದಂತೆ, ಈ ಪ್ರಶ್ನೆಯಿಂದ CM ಕೇರಳಿ ಕೆಂಡಾಮಂಡಲವಾದ್ರಂತೆ. ಹಾಗೆ ಹೇಳಿದ್ರಂತೆ ಅವರು, ನಮಗೆ ಹಿಂದೂಗಳ ಮತವೇ ಬೇಡ ಅಂತ ಹೇಳಿಬಿಟ್ರಂತೆ. ಈ ಸುದ್ದಿ ಬಗ್ಗೆ ತಿಳಿಯುತ್ತಾ ಇದ್ದ ಹಾಗೆ ಅದೊಂದು ಪೇಪರ್ ಕಟ್ಟಿಂಗ್ ಬರ್ತಾ ಇತ್ತು. ಪೇಪರ್ ಕಟ್ಟಿಂಗ್ ಆದರೆ ಎಲ್ಲಿ ಹೇಳಿದ್ದಾರೆ ಅನ್ನೋದೆಲ್ಲವೂ ಕೂಡ ಬೇರೆ ಯಾವುದೇ ಮಾಧ್ಯಮಕ್ಕೆ ಸಿಕ್ಕಿಲ್ಲ. ಒಂದು ಪೇಪರ್ ಕಟ್ಟಿಂಗ್. ಈ ಮಾತು ಕೇಳ್ತಾ ಇದ್ದ ಹಾಗೆ ಮುಖ್ಯಮಂತ್ರಿ ಸಿಟ್ಟಾಗ್ಬಿಟ್ರು. ಯಾರು ಈ ಥರ ಮಾಡಿದ್ದು? ಸುಳ್ಳು ಸುದ್ದಿ.
ದೂರು ಕೂಡ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನದು ಸುದ್ದಿ? ಈ ಮುಸ್ಲಿಂ ಓಲೈಕೆಯಿಂದ ಹಿಂದೂಗಳ ಮತ ಕೈತಪ್ಪುತ್ತಲ್ವಾ? ಕೈ ಕಾರ್ಯಕರ್ತ ಮಾತಿನಿಂದ ಕೆರಳಿದ್ರಂತೆ ಸಿದ್ದರಾಮಯ್ಯ. ಕಾಂಗ್ರೆಸ್ ನಂಬಿಕೆ ಇಟ್ಟಿರುವುದು ಮುಸ್ಲಿಂ ಮತಗಳ ಮೇಲೆ. ಕಾಂಗ್ರೆಸ್ನ 2 ಎತ್ತಿನ ಚಿಹ್ನೆಯನ್ನು ಬದಲಿಸಿದ್ದೇವೆ. ಕಾಂಗ್ರೆಸ್ ಕಟ್ಟಿರುವುದು ಮುಸ್ಲಿಂ ಮತಗಳ ಆಧಾರದಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಹಿಂದುತ್ವವನ್ನು ನಂಬಬೇಡಿ ಅಂತ ಹೇಳಿದ್ರಂತೆ. ಹಿಂದೂಗಳು ಹೆಚ್ಚಾದರೆ BJP ಗೆದ್ದು ಮೋದಿ ಪ್ರಧಾನಿ ಆಗ್ತಾರೆ ಅಂತ ಕೂಡ ಹೇಳಿದ್ರಂತೆ. ಆಗ ಕಾಂಗ್ರೆಸ್ ಬೆಳೆಯಲ್ಲ ಅಂದ್ರಂತೆ ಸಿದ್ದರಾಮಯ್ಯ. ಇದೆಲ್ಲವೂ ಕೂಡ ಇವತ್ತು ದೊಡ್ಡ ಚರ್ಚೆ ಆಯಿತು. ಆದರೆ ಏನು ಅಸಲಿ ಎತ್ತಿದ್ರದ್ದು? ಈ ಹಿಂದೆ CT ರವಿ ನಮಗೆ ಲಿಂಗಾಯತರ ಓಟೇ ಬೇಡ ಅಂಥೇಳಿ ಹೇಳಿದರು ಅಂಥೇಳಿ ಒಂದು ಸುದ್ದಿ ಆಗಿತ್ತು. ಕೇವಲ ಅದೊಂದು ಪೇಪರಲ್ಲಿ ಯಾವುದೋ ಒಂದು ಪೇಪರ್ ಹೆಸರು ಹಾಕ್ಕೊಂಡ್ಬಿಟ್ಟು ಒಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡೋದು. ಇದೇ ಥರ ಇದು ಕೂಡ ಅತಿ ದೊಡ್ಡ ಒಂದು ಸುಳ್ಳು ಸುದ್ದಿ. ಸಿದ್ದು ಅವರ ಹೇಳಿಕೆ ಮತ್ತು ಅಸಲಿ ಎತ್ತೇನು? ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದು ಬಗ್ಗೆ, ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಇದು ಸುಳ್ಳು ಸುದ್ದಿ ಬಗ್ಗೆ ಕಿಡಿಕಾರಿದ್ದಾರೆ CM ಸಿದ್ದರಾಮಯ್ಯ. BJP JDS ಮಿತ್ರ ಮಂಡಳಿ ಕೃಪಾಪೋಷಿತ ಕಿಡಿಗೇಡಿಗಳು ವಾರ್ತಾಪತ್ರಿಕೆ ಹೋಲುವ ಸುಳ್ಳು ಸುದ್ದಿ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. 10 ವರ್ಷ ದೇಶ ಆಳಿದ ಪಕ್ಷ ಸುಳ್ಳು ಸುದ್ದಿಗೆ ಮೊರೆ ಹೋಗಿದೆ. ಸುಳ್ಳು ಸುದ್ದಿಗಳನ್ನು ನಂಬಿ ಶೇರ್ ಮಾಡುವ ಮುನ್ನ ಎಚ್ಚರ ಅಂಥೇಳಿ ಹೇಳಿದ್ದಾರೆ. ಕಾನೂನಿನ ಮೂಲಕ ಫೇಕ್ ಫ್ಯಾಕ್ಟರಿ ಬೇರು ಸಹಿತ ಕಿತ್ತೆಸೆಯುತ್ತೇನೆ ಅಂತ ಹೇಳಿದ್ದಾರೆ. ವಿಷಯ ಇಷ್ಟೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತಿರಬೇಕಾದ್ರೆ ಹಿಂಗೆ ಹೇಳಿದ್ರಂತೆ. ಅಂದರೆ ನಮಗೆ ಹಿಂದೂಗಳ ಮತವೇ ಬೇಡ, ಮುಸ್ಲಿಮರ ಮತ ಸಾಕು ಅಂತ ಹೇಳಿದ್ರಂತೆ. ಅದೊಂದು ಪೇಪರ್ ಕಟ್ಟಿಂಗ್ ರೀತಿಯಲ್ಲಿ ಬಂತು. ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಇದು ಫೇಕ್ ಸುದ್ದಿ, ಇದರ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಹೇಳಿರುವಂಥ ವಿಚಾರ ಏನಿದೆ ಅದೊಂದು ಸುಳ್ಳು ಸುದ್ದಿ. ಜೊತೆಗೆ ಈ ಹಿಂದೆ CT ರವಿ ಅವರು ಹೇಳಿದ್ರಲ್ಲ, ಅವರ ಬಗ್ಗೆ ಕೂಡ ಒಂದು ಮಾಹಿತಿ ಬಂದಿತ್ತಲ್ಲ, ನಮಗೆ ಲಿಂಗಾಯತರ ಮತಗಳೇ ಬೇಡ ಅಂಥೇಳಿ, ಅದು ಕೂಡ ಸುಳ್ಳು ಸುದ್ದಿ. ಬಟ್ ಅವತ್ತು ಆ ಹೇಳಿಕೆ CT ರವಿ ಅವರಿಗೆ ಭಾಳ ದೊಡ್ಡ ಮರ್ಮಾಘಾತವನ್ನು ಉಂಟು ಮಾಡಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.